ನಮಸ್ಕಾರ. ನಾನು ಶಂಕರಾನಂದ ಬನಶಂಕರಿ. ಕೆ ಎ ಎಸ್ ಮುಖ್ಯ ಪರೀಕ್ಷೆಗೆ ಜನರಲ್ ಸ್ಟಡೀಸ್ ಪೇಪರ್ 1ರಲ್ಲಿ ಪಾರ್ಟ್ 2 ಸೋಷಾಲಜಿ ಅಂತಿದೆ. ಈಗಾಗಲೇ ನಾನು ನಿಮಗೆ 4 PDF ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಟ್ ಇಸ್ ಮೈ 5th PDF, ಚಾಪ್ಟರ್ ನಂಬರ್ 4. ಚಾಪ್ಟರ್ ಹೆಸರು ಸರ್ಕಾರ ಮತ್ತು ರಾಜಕೀಯ ವ್ಯವಸ್ಥೆ, ಗೌರ್ನಮೆಂಟ್ ಆ್ಯಂಡ್ ಪೊಲಿಟಿಕಲ್ ಸಿಸ್ಟಮ್. ಈ ಒಂದು ಪಾಠದಲ್ಲಿ ಅವರು 2 ಸಬ್ ಚಾಪ್ಟರ್ಗಳನ್ನ ಕೊಟ್ಟಿದ್ದಾರೆ. ಮೊದಲನೇದು ಸಾಂಪ್ರದಾಯಿಕ ಸಮಾಜದಲ್ಲಿ ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆಯ ಕಾರ್ಯಾಚರಣೆ, ಫಂಕ್ಷನಿಂಗ್ ಆಫ್ ಪೊಲಿಟಿಕಲ್ ಸಿಸ್ಟಮ್ ಇನ್ ಟ್ರೆಡಿಷನಲ್ ಸೊಸೈಟಿ. ಓಕೆ, ಈ ಭಾರತಕ್ಕೆ ಸ್ವಾತಂತ್ರ್ಯ 1947ಕ್ಕೆ ಬಂತು. ಅದನಂತರ ನಮ್ಮಲ್ಲಿ 1952ರಲ್ಲಿ ಪ್ರಥಮ ಚುನಾವಣೆಗಳು, ಸಂವಿಧಾನಬದ್ಧ ಚುನಾವಣೆಗಳು ನಡೆದವು. ಅದರಂತೆ ದೇಶದಲ್ಲಿ ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆ ಜಾರಿಗೆ ಬಂದಿತು. ಆದರೆ ಈ ಹಿಂದಿನ ಶತಮಾನಗಳಲ್ಲಿ ಭಾರತದಲ್ಲಿ ನಾವೇನಾದರೂ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಹೊಂದಿದ್ವಾ ಎಂಬುದರ ಬಗ್ಗೆ ಯಾರನ್ನಾದರೂ ಪ್ರಶ್ನೆ ಕೇಳಿದರೆ ಅವರು ಹೇಳುವ ಉತ್ತರ ಡೆಫಿನೆಟ್ ಆಗಿ ಇಲ್ಲ ಅಂತ ಹೇಳ್ತಾರೆ. ದೇಶಕ್ಕೆ ಸ್ವಾತಂತ್ರ್ಯನೇ ಇಲ್ಲ, ದೇಶಕ್ಕೆ ಸಂವಿಧಾನವೇ ಇಲ್ಲ, ಆವಾಗ ಎಲ್ಲಿಂದ ಪ್ರಜಾಪ್ರಭುತ್ವ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಭಾರತದ ಇತಿಹಾಸವನ್ನು ನಾವು ಒಂದು ಸಲ ಕೂಲಂಕುಷವಾಗಿ ಪರಿಶೀಲಿಸಿದಾಗ ವೇದಗಳ ಕಾಲದಿಂದಲೂ ಕೂಡ ಭಾರತದಲ್ಲಿ ಪ್ರಜಾಪ್ರಭುತ್ವದ ಮಾದರಿಗಳನ್ನು ನಾವು ಕಾಣಬಹುದು. ಅವುಗಳು ಯಾವ ರೀತಿಯಾಗಿದೆ ಅಂಥೇಳಿ ಒಂದು 2 ಪುಟ ಪಾಯಿಂಟ್ಸ್ ಮೂಲಕ ತಿಳ್ಕೊಂಬಿಟ್ರೆ ಸಾಕು. ಓಕೆ, 1ನೇ ಪಾಯಿಂಟ್ ಏನೆಂದರೆ, ಜಗತ್ತಿನ ಪುರಾತನ ಸಾಹಿತ್ಯ ಕೃತಿ ಯಾವುದಂದರೆ ಋಗ್ವೇದ. ಇಲ್ಲಿ ಪ್ರಜಾಪ್ರಭುತ್ವದ ತತ್ವಾದರ್ಶಗಳನ್ನು ನಾವು ಕಾಣ್ತೀವಿ. ಋಗ್ವೇದದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ದೇವರೆಂದು ಕರಿತಿದ್ರು, ಅವರು ಡೈಟಿ ಅಂತ ಕರಿತಿದ್ರು. ಓಕೆ, ಋಗ್ವೇದದಲ್ಲಿ ಸಂಜ್ಞಾನ ಅಂತಕ್ಕಂಥ ಒಂದು ಪದ ಇದೆ. ಸಂಜ್ಞಾನ ಅಂದರೆ ಸಮಷ್ಟಿ ಪ್ರಜ್ಞೆ, ಕಲೆಕ್ಟಿವ್ ಕಾನ್ಸಿಯಸ್ನೆಸ್ ಅಂತ. ನೋಡಿ, ಇದು ಕೂಡ ಪ್ರಜಾಪ್ರಭುತ್ವದ ಶಬ್ದನೇ. ಎಲ್ಲರೂ ಸೇರಿ ಒಂದು ವಿಷಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದನ್ನು ಸಮಷ್ಟಿ ಪ್ರಜ್ಞೆ ಅಂತ ಕರಿತೀವಿ. ಅದನ್ನು ಸಂಜ್ಞಾನ ಅಂತಕ್ಕಂತಹ ಉಲ್ಲೇಖ ಋಗ್ವೇದದಲ್ಲಿದೆ. ಅಂದರೆ ಎಲ್ಲರೂ ಸೇರಿ, ಇಟ್ ಮೀನ್ಸ್ ಪ್ರಜಾಪ್ರಭುತ್ವ ಅಂತ ಅರ್ಥ ನಾವು ತಿಳ್ಕೊಬೋದು. ಈ ಸಂಜ್ಞಾನ ಜನರಿಗೆ ಸಭೆ ಸೇರಲು ಮತ್ತು ಒಂದೇ ಧ್ವನಿಯಲ್ಲಿ ಮಾತನಾಡಲು ಹೇಳುತ್ತಿತ್ತು. ಅಂದರೆ ನೋಡಿ, ಎಲ್ಲರೂ ಸೇರುವುದು, ಸಭೆ ಸೇರುವುದು, ಇದನ್ನೇ ನಾವೀಗ ಸಂವಿಧಾನದ 19ನೇ ಆರ್ಟಿಕಲ್ದಲ್ಲಿ ಅವಕಾಶವನ್ನು ಕೊಟ್ಟಿದ್ದೀವಿ. ನೋಡಿ, ಎಲ್ಲರಿಗೂ ಸಭೆ ಸೇರುವುದಕ್ಕೆ ಅವಕಾಶ ಇದೆ. ಜೊತೆಗೆ ಒಂದೇ ಧ್ವನಿಯಲ್ಲಿ ಮಾತನಾಡುವುದಂದರೆ ತಮ್ಮ ಬೇಕು ಬೇಡುಗಳನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆಗ ಅಸ್ತಿತ್ವದಲ್ಲಿ ಪಂಚಾಯಿತಿಗಳು ಅಂತೇಳಿ ಅಸ್ತಿತ್ವದಲ್ಲಿತ್ತು. ಆ ಪಂಚಾಯಿತಿಗಳಲ್ಲಿ ಸಭಾ ಮತ್ತು ಸಮಿತಿ ಅಂತಕ್ಕಂಥ 2 ಗುಂಪುಗಳಿದ್ದು. ನೋಡಿ, ಸಮಿತಿ ಅಂದರೆ ಕಮಿಟಿ. ಇವತ್ತು ಕೂಡ ನಾವು ಸಂವಿಧಾನದಲ್ಲಿ ಹಲವಾರು ಕಮಿಟಿಗಳನ್ನು ಮಾಡ್ತೀವಿ ತಾನೆ. ಇದೆಲ್ಲ ಎಲ್ಲಿತ್ತಂದರೆ ಮೊದಲು ಇದು ಋಗ್ವೇದದ ಕಾಲದಲ್ಲೇ ಇತ್ತು, ಸಭಾ ಮತ್ತು ಸಮಿತಿ ಅಂತಕ್ಕಂಥದ್ದು. ಇವು ಪ್ರಜಾಪ್ರಭುತ್ವದ ಮೂಲ ಬೇರೆಗಳು. ನಾವಿಲ್ಲಿ ಏನು ಕಲಿತಾ ಹೋಗ್ತಾ ಇದ್ದೀವಿ ಅಂದರೆ, ಆಧುನಿಕ ಕಾಲದಲ್ಲಿ ಪ್ರಜಾಪ್ರಭುತ್ವ ಇದೆ ನಮಗೆಲ್ಲ ಗೊತ್ತು. ಆದರೆ ಸಾಂಪ್ರದಾಯಿಕ ಕಾಲದಲ್ಲಿ ಪ್ರಜಾಪ್ರಭುತ್ವ ಇತ್ತಾ ಅಂತಕ್ಕಂಥ ಪ್ರಶ್ನೆ ನಿಮಗೆ ಬಿದ್ದಾಗ ನೀವು 2 ಪುಟ ಬರೆಯೋದಕ್ಕೆ ಇಲ್ಲಿ ತಯಾರಿರಬೇಕು. ಇದರಿಂದ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಇತ್ತು ಎಂದು ತಿಳಿಯುತ್ತೇವೆ. ಅಂದರೆ ಅಧಿಕಾರವು ಕೇವಲ ರಾಜನ ಬಳಿ ಮಾತ್ರ ಇರಲಿಲ್ಲ, ಅವನು ಹಂಚಿಕೆ ಮಾಡಿದ್ದ. ರಾಜರು ಜನರ ಮಾತುಗಳನ್ನು ಕೂಡ ಕೇಳ್ತಿದ್ದ. ಆವಾಗ ಪ್ರಜಾಪ್ರಭುತ್ವ ಇರಲಿಲ್ಲ, ರಾಜಪ್ರಭುತ್ವ ಇತ್ತು. ಆದರೂ ಕೂಡ ಪವರನ್ನು ಡಿಸೆಂಟ್ರಲೈಸ್ ಮಾಡಿದರು ಅಂತಕ್ಕಂಥದ್ದು ಗೊತ್ತಾಗುತ್ತೆ. 2ನೇದು ಮಹಾಭಾರತ ಕಾಲ ತಗೊಳ್ಳೋಣ ನಾವು. ಇದರಲ್ಲಿ 5 ಪ್ರಕಾರದ ಗಣರಾಜ್ಯಗಳಿದ್ದವು. ಅಂಧಕಗಳಿದ್ದರು, ವೃಷ್ಟಿಗಳಿದ್ದರು, ಯಾದವರಿದ್ದರು, ಕುಕೂರರಿದ್ದರು, ಭೋಜರಿದ್ದರು. ಯಾದವರು ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದು ಯಾದವ ಕುಲದಿಂದ. ಭೋಜರು ಕುಂತಿ ಭೋಜ ಅಂತ ಕರೀತಾರೆ, ಗೊತ್ತಾ? ಕುಂತಿ ಭೋಜರ ಒಂದು ಗಣರಾಜ್ಯದಿಂದ ಬಂದವಳು. ಇವೆಲ್ಲವೂ ಒಟ್ಟುಗೂಡಿ ಒಕ್ಕೂಟ ಅಂತಕ್ಕಂಥದ್ದಿತ್ತು. ಒಕ್ಕೂಟ, ಇದನ್ನು ನಾವು ಗಣರಾಜ್ಯ ಅಂತ ಕರಿತಿದ್ವಿ. ಈಗ ನಾವು ರಿಪಬ್ಲಿಕ್ ಅಂತ ಕರಿತೀವಿ. ಗಣರಾಜ್ಯ ನೋಡಿ, ಭಾರತ ಸಂವಿಧಾನದಲ್ಲಿ ಗಣರಾಜ್ಯ ಅಂತಕ್ಕಂಥ ಕಲ್ಪನೆ ಇದೆ ತಾನೆ. ಈ ಒಂದು ಕಲ್ಪನೆ ಈ ಹಿಂದೆ ಎಲ್ಲಿತ್ತು? ಮಹಾಭಾರತ ಕಾಲದಲ್ಲಿ ಇತ್ತು. ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ಹೊಂದಿದ್ರು. ಈ ಸಂವಿಧಾನದಲ್ಲಿ ಅವರು ಯುದ್ಧದ ನೀತಿಗಳು, ಯುದ್ಧವನ್ನು ಮುಂಜಾನೆ ಸ್ಟಾರ್ಟ್ ಮಾಡಬೇಕು, ಸೂರ್ಯಾಸ್ತ ಆದ ತಕ್ಷಣ ಮುಗಿಸ್ಬೇಕು, ಇದೆಲ್ಲ ಬರ್ಕೊಂಡಿದ್ರಲ್ಲ, ಇದನ್ನೇ ಸಂವಿಧಾನ ಅಂತ ಕರಿತೀವಿ. ಇದು ಪ್ರಜಾಪ್ರಭುತ್ವದ ಮೌಲ್ಯಗಳೇ ಆಗ್ತವೆ. ಒಬ್ಬ ವೀರ ಇನ್ನೊಬ್ಬ ಸಮಾನ ವೀರನೊಂದಿಗೆ ಹೋರಾಟ ಮಾಡಬೇಕು. ಇಲ್ಲಿಯೂ ಕೂಡ ನಾವು ಸಂವಿಧಾನ, ಅವರದೇ ಆಗಿರ್ತಕ್ಕಂಥ ಒಂದು ಕಟ್ಟಳೆ, ನೀತಿ ನಿಯಮಗಳನ್ನು ಇಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ತದನಂತರ ಜೈನ ಮತ್ತು ಬೌದ್ಧ ಸಾಹಿತ್ಯಗಳನ್ನ ಓದಿರ್ತೀವಿ. ಅಲ್ಲಿಯೂ ಕೂಡ ರಿಪಬ್ಲಿಕ್ ಫೆಡರೇಷನ್ಸ್ಗಳಿತ್ತು. ಅವುಗಳನ್ನು ವಜ್ಜಿಗಳು ಅಂತ ಕರಿತಾ ಇದ್ರು. ಯಾರಾದರೂ ಜೈನ ಮತ್ತು ಬೌದ್ಧ ಸಾಹಿತ್ಯವನ್ನು ತಾವು ಈಗಾಗಲೇ ಪ್ರಿಲಿಮಿನರಿಯಲ್ಲಿ ಓದಿ ಪಾಸಾಗಿದ್ದೀರಿ. ವಜ್ಜಿ ಅಂತಿತ್ತು ನೋಡಿ. ಅಲ್ಲಿ ವಜ್ಜಿ ಅಂದರೆ ಏನು? 9 ಮಲ್ಲಕ್ಕಿಗಳು ಮತ್ತು 9 ಲಿಚ್ಛವಿಗಳನ್ನ ಹೊಂದಿ ಒಂದು ವಜ್ಜಿಯಾಗಿತ್ತು. ಲಿಚ್ಛವಿ ಯಾಕೆ ನಾನು ಉದಾಹರಣೆ ತೊಗೊಂಡಿದ್ದೀನಿ ಅಂದರೆ, ಲಿಚ್ಛವಿಗಳ ಸುಪ್ರಸಿದ್ಧ ಗಣರಾಜ್ಯ ಆಗಿತ್ತು. ಆ ಲಿಚ್ಛವಿಯ ಶಕ ಗಣರಾಜ್ಯದಿಂದ
ಬುದ್ಧ, ಗೌತಮ ಬುದ್ಧ ಯಾವ ಕುಲದಿಂದ ಬಂದ, ಯಾವ ಒಂದು ಗಣರಾಜ್ಯದಿಂದ ಬಂದ ಅಂತ ಕೇಳಿದ್ರೆ ಲಿಚ್ಚವಿ ಗಣರಾಜ್ಯದಿಂದ ಬಂದ ಅಂತ ಹೇಳ್ತೀವಿ ತಾನೆ. ಇದನ್ನು ಸುಮಾರು 8,000 ಕುಟುಂಬಗಳು ರೂಪಿಸಿದ್ದವು. 8,000 ಕುಟುಂಬಗಳು ಸೇರಿ ಈ ಲಿಚ್ಚವಿ ಶಕ ಗಣರಾಜ್ಯ ಆಗಿತ್ತು. ಇದಕ್ಕೊಂದು ಅದರದೇ ಆಗಿರ್ತಕ್ಕಂಥ ಪಾರ್ಲಿಮೆಂಟ್ ಇತ್ತು ಅವಾಗ. ಇದು ಪಾರ್ಲಿಮೆಂಟ್ ಅಂತಕ್ಕಂಥ ಶಬ್ದ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಬರುತ್ತೆ. ಅದಕ್ಕೆ 500 ಜನ ಸದಸ್ಯರಿದ್ದರು. ಇದಕ್ಕೊಬ್ಬ ಅಧ್ಯಕ್ಷ ಇದ್ದ, ಅವನೇ ರಾಜ. ಹೌದಾ, ಇಲ್ಲಿ ನೋಡಿ 500 ಸದಸ್ಯರು. ನಮ್ಮಲ್ಲಿ ಕೂಡ ಈಗ 543 ಲೋಕಸಭಾ ಸದಸ್ಯರಿದ್ದಾರೆ. ನಾವು ಸಾಂಪ್ರದಾಯಿಕ ಕಾಲದಲ್ಲಿಯೂ ಕೂಡ ಏನು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹೊಂದಿದ್ವಿ ಅಂತಕ್ಕಂಥದ್ದನ್ನು ಇಲ್ಲಿ ಓದ್ತಾ ಹೋಗ್ತಾ ಇದೆ. ಹೀಗೆ ಪ್ರಾಚೀನ ಭಾರತದಲ್ಲಿ ಜನರು ಪ್ರಜಾಪ್ರಭುತ್ವದಂತಿರುವ ರಾಜಕೀಯ ವ್ಯವಸ್ಥೆಯಲ್ಲಿ ಬದುಕಿದರು. ಮುಂದೇನಾಯ್ತು ನೋಡಿ, 6ನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವದ ಸಂಘಟನೆಗಳು ಅವನತಿ ಹೊಂದಿದವು. ಯಾಕೆಂದರೆ ರಾಜರು ಯುದ್ಧದಲ್ಲಿ ನಿರತರಾಗಿಬಿಟ್ರು. ರಾಜ ಸಂಸ್ಥಾನಗಳು ಹೆಚ್ಚಾಗಿ ಹುಟ್ಟುಕೊಂಡು ಯುದ್ಧ ಮಾಡೋದು, ತಮ್ಮ ರಾಜ ಸಂಸ್ಥಾನವನ್ನು ಉಳಿಸ್ಕೊಳ್ಳೋದು. ಹಾಗಾಗಿ ಪ್ರಜಾಪ್ರಭುತ್ವಕ್ಕೆ ಕಡಿಮೆ ಬೆಲೆ ಸ್ಟಾರ್ಟ್ ಆಯಿತು. 8ನೇ ಶತಮಾನದಲ್ಲಿ ಭಾರತದ ಮೇಲೆ ಮುಸ್ಲಿಮರು ದಾಳಿ ಮಾಡಿದರು. 12ನೇ ಶತಮಾನ ಅನ್ನುವಷ್ಟರಲ್ಲೇ ಬಹಳಷ್ಟು ಪ್ರದೇಶಗಳು ಮುಸ್ಲಿಮರ ಆಳ್ವಿಕೆಗೆ ಒಳಪಟ್ಟಿತ್ತು. ಪ್ರಜಾಪ್ರಭುತ್ವ ನಶಿಸಿ ಹೋಯಿತು. ಬಹಳಷ್ಟು ದೊರೆಗಳು ಸರ್ವಾಧಿಕಾರಿ ಪ್ರವೃತ್ತಿಯನ್ನು ಹೊಂದಿದರು ಅಂತೇಳಿ ಮಧ್ಯಕಾಲೀನ ಭಾರತದಲ್ಲಿ ತಾವು ತಿಳ್ಕೊತೀರಿ. ಅದೇ 1707ರಲ್ಲಿ ಔರಂಗಜೇಬ ಮರಣವನ್ನು ಹೊಂತಾನೆ. ಮುಸ್ಲಿಮರ ಪ್ರಭಾವ ಕಡಿಮೆ ಆಗುತ್ತೆ. ಭಾರತ ದೇಶಕ್ಕೆ ಬ್ರಿಟಿಷರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು ವ್ಯಾಪಾರಕ್ಕಾಗಿ ಬಂದರು. 1757ರಲ್ಲಿ ಪ್ಲಾಸಿ ಕದನ ಆಗಿಬಿಟ್ಟು ಭಾರತದ ಸಮಗ್ರ ಚುಕ್ಕಾಣಿಯನ್ನು ಬ್ರಿಟಿಷರು ತಮ್ಮ ಬಳಿ ಇಟ್ಕೊಂಡು 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಆದರೆ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆದಾಗ ಭಾರತದ ನೇರ ಆಡಳಿತವು ಬ್ರಿಟಿಷ್ ರಾಣಿಯ ಕೆಳಗೆ ಒಳಪಡತ್ತೆ. ಇಲ್ಲಿ ಆಧುನಿಕ ಪ್ರಜಾಪ್ರಭುತ್ವದ ಮೌಲ್ಯಗಳು ಅಲ್ಲಿಂದ ಭಾರತಕ್ಕೆ ಹರಿದು ಬರಲು ಪ್ರಾರಂಭ ಆಗುತ್ತೆ. ಅಂದರೆ ಬ್ರಿಟನ್ನಿಂದ ಭಾರತಕ್ಕೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಹರಿದು ಬಂದವು. ಇದನ್ನು ನಾವು ಪರೀಕ್ಷೆ ಬರೆಯುವಾಗ ಹೆಂಗೆ ಬರಿತಿದ್ದೀವಿ ಅಂದರೆ ಪ್ರಜಾಪ್ರಭುತ್ವದ ಒಂದು ಬೇರುಗಳು ಥೇಮ್ಸ್ ನದಿಯ ದಡದಿಂದ ಗಂಗಾ ನದಿಯ ದಡಕ್ಕೆ ಬಂದು ಸೇರಿತು ಅಂತ ಬರಿತಿದ್ದೀವಿ. ಗಂಗಾ ನದಿಯ ದಡಕ್ಕೆ ಬಂದು ಸೇರಿತು ಅಂತ ಬರಿತೀವಿ. ಇಟ್ ಈಸ್ ಮೈ ಕಾಯಿನ್. ಇದನ್ನು ಯೂಸ್ ಮಾಡ್ಕೋಬೋದು. ಅದೇ ರೀತಿ 1935ರಲ್ಲಿ ಬ್ರಿಟಿಷರು ಒಂದು ಭಾರತ ಸರ್ಕಾರ ಕಾಯ್ದೆ ಅಂತ ಜಾರಿಗೆ ತೊಗೊಂಬಂದರು. ಪ್ರಜಾಪ್ರಭುತ್ವ ಮಾದರಿ ಸರ್ಕಾರಕ್ಕೆ ಇದು ವರಪ್ರಸಾದ ಆಗತ್ತೆ. ಹೀಗೆ ಭಾರತದಲ್ಲಿ ಸಾಂಪ್ರದಾಯಿಕ ಸಮಾಜದಲ್ಲಿಯೂ ಕೂಡ ಪ್ರಜಾಸತ್ತಾತ್ಮಕ ರಾಜಕೀಯ ಮೌಲ್ಯಗಳು ಇದ್ದವು ಎಂಬುದನ್ನು ನಾವು ಆಧಾರ ಸಹಿತವಾಗಿ ನೋಡಬಹುದು. ಇದೇ ಚಾಪ್ಟರ್ದಲ್ಲಿ 2ನೆಯ ಒಂದು ಸಬ್ ಟೈಟಲ್ ಬರುತ್ತೆ, ರಾಜಕೀಯ ಪಕ್ಷಗಳು ಮತ್ತು ಸಾಮಾಜಿಕ ಸಂಯೋಜನೆ. ಇದರ ಬಗ್ಗೆ ಡೆಫಿನೆಟ್ ಆಗಿ ನಿಮಗೆ ಪ್ರಶ್ನೆಗಳು ಬರಬಹುದು. ಭಾರತದಲ್ಲಿ ಯಾವ ತರಹದ ಪಕ್ಷ ಪದ್ಧತಿ ಇದೆ ಮತ್ತು ಪ್ರಮುಖ ಪಕ್ಷಗಳ ಬಗ್ಗೆ ವಿವರಿಸಿ ಅಂತ ಕೇಳಿದರೆ ನೀವು 2 ಪುಟಗಳನ್ನು ಬರೆಯೋದಕ್ಕೆ ಇಲ್ಲಿ ತಯಾರಿರಬೇಕು. ಭಾರತವು ಬಹುತ್ವವುಳ್ಳ ಅಂದರೆ ಪ್ಲೂರಲ್ ಸೊಸೈಟಿ. ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ಸಮಾಜ. ಇಲ್ಲಿ ವಿವಿಧ ಜಾತಿ ಧರ್ಮಗಳಿವೆ. ಭಾರತದಲ್ಲಿ ಬೆಳೆಯದ ಬೆಳೆಗಳಿಲ್ಲ, ಕಣ್ಣಿಗೆ ಕಾಣದ ಕುಲಗಳಿಲ್ಲ ಅಂಥೇಳಿ ಸಮಾಜಶಾಸ್ತ್ರಜ್ಞರೊಬ್ಬರು ಹೇಳ್ತಾರೆ. ಇದನ್ನು ಆಗಾಗ ಎಲ್ಲಾದರೂ ಬಳಸ್ತಾ ಇರಬೇಕು ನೀವು. ಇಟ್ ಈಸ್ ಎ ಗುಡ್ ಕಾಯಿನ್. ಹಲವಾರು ಭಾಷೆಗಳನ್ನ ಆಡ್ತಕ್ಕಂಥ ಜನರು ನಮ್ಮ ದೇಶದಲ್ಲಿದ್ದಾರೆ. ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ, ಒಂದೇ ತಾಯ ಮಕ್ಕಳೆಂದು ಘೋಷಿಸೋಣ ಸಂತತ ಅಂತೇಳಿ ಕನ್ನಡದ ಕವಿಯೊಬ್ಬರು ಸಾಸಿ ಮುರಳಯ್ಯನವರು ಹೇಳ್ತಾರೆ. ಆದ್ದರಿಂದ ಭಾರತದಲ್ಲಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಹೊಂದಿದ್ದೀವಿ ನಾವು. ಜಗತ್ತಿನಲ್ಲಿ ವಿವಿಧ ದೇಶಗಳಲ್ಲಿ ಪಕ್ಷ ಪದ್ಧತಿ ಯಾವ ತೆರನಾಗಿದೆ ಅಂದರೆ ಚೀನಾ, ಉತ್ತರ ಕೊರಿಯಾ, ಕ್ಯೂಬಾದಲ್ಲಿ ಏಕಪಕ್ಷೀಯ ಪದ್ಧತಿ ಇದೆ. ಇವುಗಳನ್ನ ನಾವು ಕಮ್ಯುನಿಸ್ಟ್ ಸರ್ಕಾರ ಅಂತ ಕರಿತೀವಿ. ಕೆಲವು ದೇಶಗಳಲ್ಲಿ ದ್ವಿಪಕ್ಷೀಯ ಪದ್ಧತಿಯನ್ನು ಹೊಂದಿದೆ. ಇನ್ನು ಕೆಲವು ಪದ್ಧತಿಗಳಲ್ಲಿ 2 ಪಕ್ಷಗಳು ಮಾತ್ರ ಇದೆ. ಓಕೆ, ಇನ್ನು ಕೆಲವು ದೇಶಗಳಲ್ಲಿ ಬಹುಪಕ್ಷ ಪದ್ಧತಿ ಇದೆ. ಇಲ್ಲಿ ಪಕ್ಷಗಳ ಸಂಖ್ಯೆಗೆ ಮಿತಿನೇ ಇರೋದಲ್ಲ. ಭಾರತ ಬಹುಪಕ್ಷ ಪದ್ಧತಿಯನ್ನು ಹೊಂದಿದೆ. ಅಂದರೆ ಭಾರತದಲ್ಲಿ ಪಕ್ಷ ಪದ್ಧತಿ ಯಾವ ಥರನಾಗಿದೆ ಅನ್ನೋದಕ್ಕೆ ಒಂದು ಪುಟ ಆಯ್ತು ನಿಮಗೆ. ತದನಂತರ ರಾಜಕೀಯ ಪಕ್ಷ ಅಂದರೆ ಏನು, ಒಂದು ಡೆಫಿನೇಷನ್ ಕೊಡಿ. ಒಂದೇ ರೀತಿಯ ತತ್ವಾದರ್ಶ ಹೊಂದಿದ್ದು ಸಮಾನ ಮನಸ್ಕರುಳ್ಳ ನಿರ್ದಿಷ್ಟ ರಾಜಕೀಯ ಉದ್ದೇಶಕ್ಕಾಗಿ ಒಂದುಗೂಡಿರ್ತಕ್ಕಂತಹ ಜನರ ಸಂಘಟನೆಯನ್ನು ನಾವು ರಾಜಕೀಯ ಪಕ್ಷ ಅಂತ ಕರಿತೀವಿ. ಹಾಗಾದರೆ ಭಾರತದಲ್ಲಿರ್ತಕ್ಕಂತಹ ಪ್ರಮುಖ ರಾಜಕೀಯ ಪಕ್ಷಗಳು ಯಾವುವು? ರಾಜಕೀಯ ಪಕ್ಷಗಳ ಸಹಭಾಗಿತ್ವ ಇಲ್ಲದೆ ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆ ಕಾರ್ಯನಿರ್ವಹಿಸಲು ಸಾಧ್ಯ ಇಲ್ಲ. ಕೆಲವು ಪಕ್ಷಗಳು ಪ್ರಬಲ ಧಾರ್ಮಿಕ ಹಿತಾಸಕ್ತಿಯನ್ನು ಹೊಂದಿದೆ. ಕೆಲವು ಕೋಮುವಾದಿ ಪಕ್ಷಗಳಾಗಿವೆ. ಕೆಲವು ಪಕ್ಷಗಳು ಧರ್ಮ ನಿರಪೇಕ್ಷ ಸ್ವರೂಪದ್ದಾಗಿದೆ. ಭಾರತದಲ್ಲಿ ಪಕ್ಷ ಪದ್ಧತಿ ಯಾವ ಥರನಾಗಿದೆ ಅಂತ ಕೇಳಿದಾಗ ಈ ಪಾಯಿಂಟ್ಗಳನ್ನು ಹಾಕ್ಬೋದು. ಕೆಲವು ಪಕ್ಷಗಳು ತಮ್ಮದೇ ರಾಜ್ಯದಲ್ಲಿ ಮಾತ್ರ ಸೀಮಿತವಾಗಿವೆ, ಪ್ರಾದೇಶಿಕ ಪಕ್ಷಗಳು ಅಂತ ಕರಿತೀವಿ. ಕೆಲವು ಪಕ್ಷಗಳು ರಾಷ್ಟ್ರ ಮಟ್ಟದಲ್ಲಿ ಅಸ್ತಿತ್ವವನ್ನು ಹೊಂದಿದೆ, ಅವುಗಳಿಗೆ ರಾಷ್ಟ್ರೀಯ ಪಕ್ಷಗಳು ಅಂತ ಕರಿತೀವಿ. ಈ ಮೇಲಿನ ಎಲ್ಲ ರೀತಿಯ ಪಕ್ಷಗಳು ಭಾರತ ದೇಶದಲ್ಲಿದೆ.
ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಂದೇದು ಸ್ಟಾರ್ಟ್ ಮಾಡೋಣ. ಹಾಗಾದರೆ ಭಾರತದಲ್ಲಿರ್ತಕ್ಕಂತಹ ಪ್ರಮುಖ ಪಕ್ಷಗಳ ವಿವರಣೆ ಈ ಕೆಳಗಿನಂತಿದೆ. ಈ ಥರ ಹಾಕಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹಾಕಿ ಇಸ್ವಿಯನ್ನು ಕಡ್ಡಾಯವಾಗಿ ಬರೆದು ಬಿಡಿ. 1885ರಲ್ಲಿ ಈ ಪಕ್ಷ ಸ್ಥಾಪನೆಯಾಗಿದೆ. ಬ್ರಿಟಿಷರ ವಿರುದ್ಧ ಸಂಘಟಿತರಾಗಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಪಡೆಯಬೇಕು ಅಂತಕ್ಕಂಥದ್ದು ಇದರ ಗುರಿಯಾಗಿತ್ತು. ಸ್ವಾತಂತ್ರ್ಯ ನಂತರ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವರು ಈ ಪಕ್ಷವನ್ನು ಮುನ್ನಡೆಸ್ಕೊಂಡು ಬಂದರು. ಇದೊಂದು ಜನತೆಯ ಪಕ್ಷ ನೋಡಿ, ಇಟ್ಸ್ ಅ ಮಾಸ್ ಪಾರ್ಟಿ ಎಂದು ಹೇಳಿಕೊಂಡಿದೆ. ನಾವು ಹೇಳ್ತಾ ಇಲ್ಲ, ಅದಕ್ಕಂತ ಹೇಳಿಕೊಂಡಿದೆ. ಸರ್ವರಿಗೂ ಪಕ್ಷದ ಸದಸ್ಯತ್ವವನ್ನು ನೀಡಿದೆ. ತಾರತಮ್ಯ ಇಲ್ಲ. ಧರ್ಮ ನಿರಪೇಕ್ಷತೆ ತತ್ವವನ್ನು ಹೊಂದಿದೆ. ಯಾವುದೇ ಒಂದು ಧರ್ಮ ಜಾತಿಗೆ ನಾನು ಸಹಾಯ ಮಾಡ್ತೀನಿ ಅಂತಕ್ಕಂಥ ಕಲ್ಪನೆ ಇದಕ್ಕಿಲ್ಲ. ಎಲ್ಲ ಧರ್ಮದವರಿಗೂ ಕೂಡ ಒಂದೇ ರೀತಿಯಲ್ಲಿ ಒಂದೇ ತಕ್ಕಡಿಯಲ್ಲಿ ಇಟ್ಟು ನಾನು ನೋಡ್ತೀನಿ ಅಂತ ಹೇಳಿದೆ. ಅದು ಸಮಾಜವಾದಿ, ಸಮಾಜ ನಿರ್ಮಾಣದ ಇದರ ಕನಸು. ಓಕೆ, ಕಾರ್ಮಿಕರು, ರೈತರು ಇದರ ಬೆನ್ನೆಲುಬು, ಇದರ ಧ್ಯೇಯ. ಓಕೆ, ನಗರ ಮತ್ತು ಗ್ರಾಮದಲ್ಲಿ ಇದು ನೆಲೆಯನ್ನು ಕಂಡಿದೆ. ಇದು ನಗರದಲ್ಲಿಯೂ ಇದೆ, ಗ್ರಾಮದಲ್ಲಿಯೂ ಇದೆ. ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಸಾಕಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದನ್ನು ನಾವು ನೋಡ್ತೀವಿ. ತದನಂತರ ಕಮ್ಯುನಿಸ್ಟ್ ಪಕ್ಷ 1925 ಡಿಸೆಂಬರ್ 26, 1925ರಲ್ಲಿ ಈ ಪಕ್ಷದ ಸ್ಥಾಪನೆಯಾಗಿದೆ. ಭಾರತದ ಎರಡನೆಯ ಹಳೆಯ ಪಕ್ಷವಾಗಿದೆ. 1943ರವರೆಗೆ ಇದು ಶಾಸನ ವಿರೋಧಿ ಸಂಘಟನೆಯಾಗಿತ್ತು. ಶಾಸನ ವಿರೋಧಿ ಅಂದರೆ ಬ್ರಿಟಿಷರಿದ್ದರು ಭಾರತ ದೇಶದಲ್ಲಿ. ಬ್ರಿಟಿಷರು ಮಾಡ್ತಕ್ಕಂತಹ ಶಾಸನಗಳನ್ನು ವಿರೋಧಿಸ್ತಕ್ಕಂತಹ ಕೆಲಸವನ್ನು ಇವರು ಮಾಡ್ತಿದ್ರು. ಹಾಗಾಗಿ ಇದನ್ನು ಶಾಸನ ವಿರೋಧಿ ಸಂಘಟನೆ ಎಂದು ಪರಿಗಣಿತವಾಗಿತ್ತು. ಕಾಂಗ್ರೆಸ್ನ ಜೊತೆಗೂಡಿ ಕಾರ್ಯ ಮಾಡ್ತಾಯಿತ್ತು. 1945ಕ್ಕೆ ಎಲ್ಲ ಕಮ್ಯುನಿಸ್ಟರು ಕಾಂಗ್ರೆಸ್ನಿಂದ ಹೊರಗೆ ಬಂದರು. 1952ರಲ್ಲಿ ಸಾರ್ವತ್ರಿಕ ಚುನಾವಣೆ ಆಗುತ್ತೆ. 27 ಲೋಕಸಭಾ ಕ್ಷೇತ್ರಗಳನ್ನು ಜಯಿಸುತ್ತೆ. ದೇಶದ ಕಾರ್ಮಿಕರು, ದುರ್ಬಲ ವರ್ಗದವರು, ಕೃಷಿ ಕಾರ್ಮಿಕರು ಈ ಪಕ್ಷದ ಸದಸ್ಯತ್ವವನ್ನು ಪಡೆದಿದ್ದರು. ತದನಂತರ ಬರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ 1980ರಲ್ಲಿ. ಜನತಾ ಪಕ್ಷ ಹೋಳಾಗಿ ಇದು ಅಸ್ತಿತ್ವಕ್ಕೆ ಬಂದಿತ್ತು. ಬ್ರಿಟಿಷ್ ಭಾರತದಲ್ಲಿ ಕೆಲವು ರಾಜಮನೆತನಗಳು, ಮಾಜಿ ರಾಜರು ಈ ಪಕ್ಷದಲ್ಲಿ ನೆಲೆಯನ್ನು ಕಂಡುಕೊಂಡಿದ್ದಾರೆ. ಹಿಂದೂ ಸಂಸ್ಕೃತಿ, ನಾಗರಿಕತೆ ಇದರ ಪ್ರತಿಪಾದನೆ. ಸಮಾಜದ ಮಧ್ಯಮ ವರ್ಗದವರು ಈ ಪಕ್ಷದಲ್ಲಿ ಹೆಚ್ಚಾಗಿ ಕಂಡುಬರುತ್ತಾರೆ. ಈ ಪಕ್ಷದಲ್ಲಿ ಅಲ್ಪಸಂಖ್ಯಾತರು, ಕಡಿಮೆ ಕಾರ್ಯಕರ್ತರು ಹೊಂದಿರುತ್ತಾರೆ. ಇದೊಂದು ಕೋಮುವಾದಿ ಪಕ್ಷ ಎಂದು ಟೀಕೆಗೆ ಗುರಿಯಾಗಿದೆ. ಈ ಪಕ್ಷಕ್ಕೆ PHP, ಬಜರಂಗದಳ, RSS ಇವುಗಳ ಬೆಂಬಲ ಇದೆ ಅಂತಕ್ಕಂಥದ್ದು ನಾವು ದಿನಪತ್ರಿಕೆಯಲ್ಲಿ ಮತ್ತು ಸುದ್ದಿ ಮಾಧ್ಯಮದಲ್ಲಿ ನೋಡ್ತಾ ಇರ್ತೇವೆ. 1952ನೇ ಇಸ್ವಿಯಲ್ಲಿ ಭಾಜಪ ಕೇವಲ 3 ಸ್ಥಾನವನ್ನು ಗೆದ್ದಿತ್ತು. 91ರಲ್ಲಿ 119 ಸ್ಥಾನ ಗೆದ್ದು 3 ಅಂಕಿಗೆ ಹೋಯಿತು. 2014ರಲ್ಲಿ ಚುನಾವಣೆಯಲ್ಲಿ 282 ಸ್ಥಾನಗಳನ್ನು ಪಡೆಯುವ ಮೂಲಕ ಕೇಂದ್ರ ಸರ್ಕಾರದಲ್ಲಿ ಸ್ವತಂತ್ರ ಸರ್ಕಾರವನ್ನು ರಚಿಸಿತು. ಇದು ನಿಜವಾದ ರಾಷ್ಟ್ರೀಯ ಪಕ್ಷವಾಗಬೇಕಾದರೆ ತನ್ನ ಪಕ್ಷಕ್ಕೆ ಹೆಚ್ಚಿನ ಅಲ್ಪಸಂಖ್ಯಾತರನ್ನು ಸೇರಿಸಿಕೊಳ್ಳಬೇಕು ಎಂಬುದು ನಮ್ಮ ಅಭಿಪ್ರಾಯವಾಗಿದೆ ಅಂತ ನಾವು ಬರಿಬೋದು. ಓಕೆ, ತದನಂತರ ಇನ್ನೊಂದು ಪಕ್ಷ ಬರುತ್ತೆ, BSP ಅಂತ ಕರಿತೀವಿ ಇದನ್ನು. BSP ಬಹುಜನ್ ಸಮಾಜ ಪಕ್ಷ 1984ರಲ್ಲಿ ಪಂಜಾಬಿನಲ್ಲಿ ಕ್ಯಾನ್ಸಿರಾಮ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹುಟ್ಟುಕೋತಾನೆ. ಇವರು 1984ರಲ್ಲಿ ಇದನ್ನು ಸ್ಥಾಪಿಸ್ತಾರೆ. ಉತ್ತರ ಪ್ರದೇಶದಲ್ಲಿ ಇದು ದೊಡ್ಡ ರಾಜಕೀಯ ಶಕ್ತಿಯಾಗಿ ಬೆಳೆಯುತ್ತೆ. 1995, 1997, 2007ರಲ್ಲಿ BJP ಬೆಂಬಲದೊಂದಿಗೆ 3 ಸಲ ಉತ್ತರ ಪ್ರದೇಶ ಸರ್ಕಾರವನ್ನು ರಚಿಸುತ್ತೆ. ಮಾಯಾವತಿ ಅಂತಕ್ಕಂಥ ಒಬ್ಬರು ಮಹಿಳಾ ಲೀಡರ್ ಮಾಯಾವತಿ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ ಇದೇ ಪಕ್ಷದ ವತಿಯಿಂದ. ಆದರೆ 2012ನೇ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 80 ಸ್ಥಾನಗಳನ್ನು ಗಳಿಸಿ ಹೀನಾಯವಾಗಿ ಈ ಪಕ್ಷ ಸೋತು ಹೋಗುತ್ತೆ. ತದನಂತರ ಬರ್ತಕ್ಕಂಥದ್ದು ಜನತಾದಳ 1982ರಲ್ಲಿ VP ಸಿಂಗ್ ಇದರ ನೇತೃತ್ವವನ್ನು ವಹಿಸಿದರು. ಇದು ಉತ್ತರ ಭಾರತದಲ್ಲಿ ಜನಪ್ರಿಯವಾಗಿತ್ತು. 1989-90ರಲ್ಲಿ ಕೇಂದ್ರದಲ್ಲಿ ಸರ್ಕಾರವನ್ನು ರಚಿಸಿತ್ತು ಅಂತ ಬರೀರಿ. ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಜನತಾ ಪಕ್ಷ 1977. ನಿಮಗೆಲ್ಲ ಗೊತ್ತಿದೆ JP ಚಳುವಳಿಯ ಪ್ರತಿಫಲವೇ ಜನತಾ ಪಕ್ಷ. 1974ನೇ ಇಸ್ವಿಯಲ್ಲಿ JP ಅವರು ದೇಶದಲ್ಲಿ ನಡೀತಕ್ಕಂತಹ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಚಳುವಳಿಯನ್ನು ಮಾಡ್ತಾರೆ. ಇವರೇ ಎಲ್ಲ ಸಂಘಟಿತರಾಗಿ ಮೇ 11, 1977ರಲ್ಲಿ ಇದನ್ನು ಸ್ಥಾಪಿಸ್ತಾರೆ. ಚಂದ್ರಶೇಖರ್ ಇದರ ಮೊದಲ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ. ಕೊನೆಯದಾಗಿ ಆಮ್ ಆದ್ಮಿ ಪಾರ್ಟಿ 2012ರಲ್ಲಿ ಬಂತು. 2011ನೇ ಇಸ್ವಿಯಲ್ಲಿ ಅಣ್ಣಾ ಹಜಾರೆ ನಿಮಗೆ ಗೊತ್ತು, ಭ್ರಷ್ಟಾಚಾರ ವಿರೋಧಿ ಚಳುವಳಿಯಲ್ಲಿ ಜರುಗಿದವು. ಅಣ್ಣಾ ಹಜಾರೆ ಅವರಿದ್ದರು, ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿದ್ದರು, ಮಾಜಿ IPS ಅಧಿಕಾರಿ ಕಿರಣ್ ಬೇಡಿ ಅವರಿದ್ದರು. ಇವರೆಲ್ಲ ಸೇರಿಕೊಂಡು ಜನಲೋಕಪಾಲ್ ಬಿಲ್ಗೆ ಹೋರಾಟ ಮಾಡಿದರು. ಜನಲೋಕಪಾಲ್, ಈಗ ದೇಶದಲ್ಲಿ ಲೋಕಪಾಲ್ ಅಂತಕ್ಕಂಥ ಸಿಸ್ಟಮ್ ಬಂದಿದೆ ತಾನೆ, ಇದಕ್ಕೆ ಹೋರಾಟ ಮಾಡಿದರು. ಈ ಹೋರಾಟದಲ್ಲಿ ಪ್ರಖ್ಯಾತಿಗೆ ಬಂದವರೇ ಅರವಿಂದ್ ಕೇಜ್ರಿವಾಲ್. ಇವರು ನಿವೃತ್ತ IRS ಅಧಿಕಾರಿ. 2013ರಲ್ಲಿ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ 2ನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತ್ತೆ. ಕಾಂಗ್ರೆಸ್ನೊಂದಿಗೆ ಸೇರಿ ಸರ್ಕಾರವನ್ನು ರಚಿಸುತ್ತೆ. ಆದರೆ ತುಂಬ ದಿನ ಸರ್ಕಾರ ಉಳಿಯೋದಿಲ್ಲ. ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಆದರೂ ಕೂಡ
ಮತ್ತೊಂದು ಸರಿ ಚುನಾವಣೆ ನಡೆಯುತ್ತೆ 2015ರಲ್ಲಿ. ಅಲ್ಲಿ ಬಹುಮತದಿಂದ AAP ಆರ್ಸಿ ಬರುತ್ತೆ. ಕೇಜ್ರಿವಾಲ್ ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ. 2020ರಲ್ಲಿ ಮತ್ತೆ ಚುನಾವಣೆ ನಡೆಯುತ್ತೆ. ಭರ್ಜರಿ ಗೆಲುವನ್ನು ಸಾಧಿಸಿ ಮೂರನೇ ಬಾರಿ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಪಂಜಾಬ್ನಲ್ಲಿಯೂ ಕೂಡ ಇದರ ಸರ್ಕಾರವನ್ನು ರಚಿಸಿದೆ 2012ರಲ್ಲಿ ಆಮ್ ಆದ್ಮಿ ಪಕ್ಷ. 2025ರಲ್ಲಿ ಮೊನ್ನೆ ಚುನಾವಣೆ ನಡೆದಿತ್ತು. ದೆಹಲಿ ಚುನಾವಣೆಯಲ್ಲಿ ಸೋಲು ಕಂಡಿದೆ. ಈಗ ವಿರೋಧ ಪಕ್ಷದ ಸ್ಥಾನದಲ್ಲಿದೆ. ದಿಸ್ ಈಸ್ ಆಲ್ ಅಬೌಟ್ ಸೊಸಾಲಜಿ ಚಾಪ್ಟರ್ 4 ಕೊನೆಯ ಒಂದು ವಿಡಿಯೋ ಆಗಿದೆ. ಇದು 5ನೇ PDF ಇದೆ. ಈ PDF ನನ್ನ ಟೆಲಿಗ್ರಾಮ್ ಚಾನಲ್ದಲ್ಲಿ ಹಾಕಿದ್ದೀನಿ. ಇದರ ಮೇಲೆ 2 ಕ್ವಶನ್ ಬರ್ಬೋದು. ಭಾರತದಲ್ಲಿ ಪಕ್ಷ ಪದ್ಧತಿ ಯಾವ ರೀತಿಯಾಗಿದೆ ಮತ್ತು ಪ್ರಮುಖ ಪಕ್ಷಗಳ ಬಗ್ಗೆ ವಿವರಿಸಿ ಅಂತ ಕೇಳ್ಬೋದು. ಅಥವಾ ಸಾಂಪ್ರದಾಯಿಕ ಸಮಾಜದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಣುವುದಿದ್ದಲ್ಲಿ ಎಲ್ಲೆಲ್ಲಿ ಕಾಣಬಹುದು ಅಂತಕ್ಕಂಥ ಪ್ರಶ್ನೆನ ಕೇಳ್ಬೋದು. 2 ಪ್ರಶ್ನೆಗೆ ತಯಾರಾಗಿ ಉತ್ತರಗಳನ್ನ ಬರೆದಿಟ್ಕೊಳ್ಳಿ. ಥ್ಯಾಂಕ್ ಯು.